ಜೈ ಶ್ರೀರಾಮ್. ಅಂಜನಾದೇವಿ ಕೇಸರಿ ರಾಜನ ಹಿಂದೆಯಿಂದ ನೋಡಿ ಅವನ ಮೈ ಕೈ ಕಟ್ಟು ಮಸ್ತಾಗಿರೋದ್ನ ನೋಡಿ ಮೂಕ ವಿಸ್ಮಿತಳಾಗಿ ನಿಂತ್ಕೋತಾಳೆ. ಹಾಗೆ ಮುಂದೆ ಬಂದು ಅವನ ಮುಖ ನೋಡ್ತಾಳೆ. ಅಂದ್ರೆ ಅವ್ರ ಮುಖ ತಿರ್ಗಿದ ತಕ್ಷಣ ನೋಡ್ತಾಳೆ. ಅವ್ರದ್ದು ಕಪ್ಪಿ ಮುಖ ಇರೋದ್ರಿಂದ ಅವಳಿಗೆ ಏನು ಮುಜುಗರ ಆಗಲ್ಲ. ಹಾಗೆ ಅವನ ಮುಖದಲ್ಲಿ ತೇಜಸ್ ಇರೋದ್ನ ನೋಡಿ ಖಂಡಿತವಾಗ್ಲೂ ಇವನು ರಾಜ ಇರ್ಬೇಕು ಅಂತ ಮಾತಾಡ್ಸ್ತಾಳೆ. ಆಗ ಕೇಸರಿ ರಾಜ ಹೇಳ್ತಾನೆ, ನಾನು ಕಾಡಿನಲ್ಲಿರುವ ಕಪಿಗಳ ರಾಜ, ನೀನ್ ಯಾರು ಅಂತ ಕೇಳ್ತಾನೆ. ಅದು ದೃಢ ಧ್ವನಿಯಲ್ಲಿ ಕೇಳ್ತಾನೆ. ಅವಳಿಗೆ ಅವಾಗ ಖಚಿತ ಆಗತ್ತೆ ಆ ರಾಕ್ಷಸನ್ ಜೊತೆ ಯುದ್ಧ ಮಾಡಕ್ಕೆ ಬಂದಿರ್ಬೋದು ಅಂತ. ನಾನು ಇದೇ ಆಶ್ರಮದಲ್ಲಿ ನೆಲೆಸಿದವಳು, ಆ ದೈತ್ಯನ ಸಂಹಾರಕ್ಕಂತ ಯುದ್ಧ ಮಾಡಕ್ಕೆ ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅವಳ ಕೈಯಲ್ಲಿ ಬಿಲ್ಲು ಬಾಣ ಕೂಡ ಇರತ್ತೆ. ಅವಾಗ ಕಪಿಗಳ ರಾಜ ಕೇಸರಿ ಹೇಳ್ತಾನೆ, ನೀನು ತುಂಬಾ ಧೈರ್ಯಶಾಲಿ. ಹುಡುಗಿಯಾಗಿ ಅಂದ್ರೆ ಹೆಣ್ಮಗಳಾಗಿ ಯುದ್ಧ ಮಾಡಕ್ ಬಂದಿದ್ಯಾ ಅಂದ್ರೆ ನೀನ್ ತುಂಬಾ ಧೈರ್ಯಶಾಲಿ ಅಂತ. ಹಾಗೆ ಅವಳು ಹೇಳ್ತಾಳೆ, ನೀವು ತುಂಬಾ ಧೈರ್ಯಶಾಲರು, ರಾಕ್ಷಸರೊಂದಿಗೆ ಯುದ್ಧ ಮಾಡಕ್ ಬಂದಿದ್ದೀರಾ ಅಂತ. ಅದಕ್ಕೆ ಕೇಸರಿ ರಾಜ ಹೇಳ್ತಾನೆ, ಇಲ್ಲಿರುವಂತ ಜನರ ರಕ್ಷಣೆ ಮಾಡೋದು ನನ್ನ ಹೊಣೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಒಬ್ಬ ರಾಕ್ಷಸ ಆಶ್ರಮದ ಒಳಗಡೆ ಪ್ರವೇಶ ಮಾಡ್ತಿರ್ತಾನೆ. ಅವಾಗ ಕೇಸರಿ ಅದನ್ನ ನೋಡಿ ಅವನ್ ಮೇಲೆ ಆಕ್ರಮಣ ಮಾಡ್ತಾನೆ. ಆಶ್ರಮದ ಒಳಗಡೆ ಹೋಗಕ್ ಬಿಡದೆ ಇರೋ ತರ ದಾಳಿ ಮಾಡ್ತಾನೆ. ಇಲ್ಲಿ ಎಲ್ಲವನ್ನು ಹಾಳು ಮಾಡ್ತಾನೆ ಇವನು ಅಂತ. ಅಷ್ಟರಲ್ಲಿ ಕಪಿಗಳ ಒಂದ್ ಸಣ್ಣ ಸೈನ್ಯ ಬರತ್ತೆ. ಅವರು ಎಲ್ಲ ಆ ರಾಕ್ಷಸನ ಮೇಲೆ, ಸಾಂಬಸದನ ಮೇಲೆ ಎಲ್ರು ಆಕ್ರಮಣ ಮಾಡ್ತಾರೆ. ಆದ್ರೆ ಅವನು ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದ, ಅಂದ್ರೆ ಅವನಿಗೆ ತಾಂತ್ರಿಕ ಶಕ್ತಿ ಇರತ್ತೆ. ಆದ್ರಿಂದ ಕೇಸರಿ ರಾಜ ಎಷ್ಟೇ ಅವನಿಗೆ ಹೊಡೆದ್ರು ಬಡಿದ್ರು ಏನೂ ಆಗ್ತಿರಲ್ಲ. ಅಂಜನಾ ದೇವಿ ನಿರಂತರವಾಗಿ ಬಾಣ ಬಿಡ್ತಿರ್ತಾಳೆ. ಶಿವ ಹಾಗೆ ಪಾರ್ವತಿ ಆಶೀರ್ವಾದ ಅಂಜನಾ ದೇವಿಗ್ ಸಿಕ್ಕಿರತ್ತೆ. ಅವಳು ಬಾಣ ಬಿಡ್ತಾ ಬಿಡ್ತಾ ಆ ರಾಕ್ಷಸನ ಎದೆಗೆ ಒಂದು ಬಾಣ ಬಿಡ್ತಾಳೆ. ಕೇಸರಿ ಧೈರ್ಯಶಾಲಿ, ಅವಳಲ್ಲಿರೋ ಧೈರ್ಯಶಾಲಿನ ನೋಡಿ ತುಂಬಾ ಹೆಮ್ಮೆ ಪಡ್ತಾನೆ. ಅವನ ಹೃದಯದಿಂದ ರಕ್ತ ಬರಕ್ ಶುರು ಆಗತ್ತೆ. ಅದೇ ಬಾಣಕ್ಕೆ ಕೇಸರಿ ರಾಜ ಗದೆ ತಗೊಂಡು ಹೊಡಿತಾರೆ. ಅವಾಗ ಅಲ್ಲಿ ಬಾಣಗಳ ಏಟಿಂದ ಎಲ್ಲಾ ಕಡೆ ರಕ್ತ ಸುರಿತಾ ಇರತ್ತೆ. ಸೊ ಅವಾಗ ಸಾಂಬಸದ ರಾಕ್ಷಸ ಕೆಳಗಡೆ ನೆಲಕ್ಕೆ ಉರುಳ್ತಾನೆ. ಕೇಸರಿ ರಾಜಂಗೆ ತುಂಬಾ ಖುಷಿ ಆಗತ್ತೆ. ಅಲ್ಲಿರುವಂತ ಕಪಿಗಳಿಗೆ ತುಂಬಾ ಖುಷಿ ಆಗತ್ತೆ. ಋಷಿ ಮುನಿಗಳಿಗೆ ತುಂಬಾ ಖುಷಿ ಆಗತ್ತೆ. ಸೊ ಹೀಗೆ ಇಬ್ರು ಸೇರಿ ಸಾಂಬಸದ ಎಂಬ ರಾಕ್ಷಸನ ಸಂಹಾರ ಮಾಡ್ತಾರೆ. ಸೊ ಮುಂದೆ ಏನಾಗತ್ತೆ ಅಂತ ನಾಳೆ ದಿನ ತಿಳ್ಕೊಳ್ಳೋಣ. ಅಂಜನಾ ದೇವಿ ಮದ್ವೆ ಹಾಗೂ ಕೇಸರಿ ರಾಜನ್ ಮದ್ವೆ ಆಗತ್ತೆ. ಸೊ ಅದನ್ನ ನಾಳೆ ದಿನ ತಿಳಿಸ್ಕೊಡ್ತೀನಿ. ಹನುಮಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್.